ಸುಭದ್ರವಾದ ಭಾರತ ಅಂತಂದ್ರಿ, ಮೋದಿ ಅವ್ರ ಬಾಯಲ್ಲಿ ಕೂಡ ಬರ್ತಾ ಇದೆ ಸುಭದ್ರ ಸರ್ಕಾರ ರಚನೆಗೆ ಈ ಬಾರಿ 400 ಪಾರ್ 400ಕ್ಕಿಂತ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ. ಅಷ್ಟು ಸುಲಭ ಇದೆಯಾ 400ಕ್ಕಿಂತ ಅಧಿಕ ಕ್ಷೇತ್ರಗಳ ಗೆಲುವು NDAಗೆ? ನಾನು ಇಷ್ಟು ಮಾತ್ರ ಹೇಳ್ತೀನಿ, ಪ್ರಧಾನಮಂತ್ರಿಗಳು ಆಸೆ ಪಡೋದು ಸರಿನೇ. 540 ಸೀಟ್ ತಗೊಳ್ಳಿ, ಯಾರು ಬೇಡ ಅಂತಾರೆ? ಹಾಕೋರ್ ಬೇಕಲ್ಲ ಅಲ್ಲಿ, ಹಾಕೋರ್ ಮನಸ್ಸು ಏನಾಗಿದೆ, ಉದ್ವಿಗ್ನ ಏನಾಗಿದೆ. ಹೌದು, ಇವಾಗ ನಾವೊಂದು ಮಾತು ತಾವು ಯೋಚನೆ ಮಾಡಿ, ಪರವಾಗಿಲ್ಲ. ಕಾಂಗ್ರೆಸ್ ಇದ್ದವರೇ BJP ಇದ್ದಾರೆ, BJP ಇದ್ದವರೇ ಕಾಂಗ್ರೆಸ್ ಇದ್ದಾರೆ. ಎರಡು ಪಕ್ಷ ಬೇರೆ ಸ್ವರೂಪ ಕೊಟ್ಟಿದ್ದಾರಾ? ಹೆಣ್ಮಕ್ಳಿಗೆ ಬಿಲ್ ಮಾತ್ರ ಪಾಸ್ ಮಾಡಿಬಿಟ್ರಿ, ನೀವು ಸ್ಥಾನಗಳು ಕೊಟ್ಟಿದ್ದೀರಾ? ನೀವು ಇವತ್ತಿನ ದಿವಸ ಲೆಕ್ಕದಲ್ಲಿ 20 ಕೋಟಿ ಯುವಕರಿದ್ದಾರೆ, ಏನು ಸ್ಥಾನಮಾನ ಕೊಟ್ಟಿದ್ದೀರಾ ನೀವು? ನೀವು ಏನು ಹೇಳ್ತೀರಾ, ಡೈನಾಸ್ಟಿ ರೂಲ್ ಬೇಡ ಅಂತೀರಾ, ನೀವೇ ತಂದು ಇಡ್ತೀರಾ ಎಲ್ಲನೂ. ಎಲ್ಲಿ ಕೊಟ್ಟಿದ್ದೀರಾ? ಒಬ್ಬ ಸಾಮಾನ್ಯ ಮನುಷ್ಯ ಈ ರಾಷ್ಟ್ರದಲ್ಲಿ MLA MP ಆಗೋ ಸಾಧ್ಯ ಇದೆ ಎಲ್ಲರೂ? ಎಲ್ಲಿವರೆಗೂ ಅಲ್ಲ ಬರೋದಿಲ್ಲ, ಅಲ್ಲಿವರೆಗೂ ದೇವರು ಬಿಡೋದಿಲ್ಲ. ಒಂದು ಸತ್ಯುಗ ಬಂದೇ ಬರುತ್ತೆ, ವಿಶ್ವಾವಸನ ಸಂವತ್ಸರ ಬರುತ್ತೆ, 25ನೇ ಇಸ್ವಿ 35 ತಾರೀಕು ಮಾರ್ಚ್ ಬರುತ್ತೆ. ಅಲ್ಲಿಂದ ನೋಡಿ ಕರ್ನಾಟಕ ಗೃಹಪ್ರವೇಶ ಮಾಡ್ತಾನೆ. ಆಗ ಸತ್ಯವಂತರಿಗೆ, ಧರ್ಮಿಷ್ಠರಿಗೆ, ನ್ಯಾಯ ನೀತಿ ಹೇಳೋರೆಲ್ಲನೂ ಸ್ವಲ್ಪ ಬೆಳಕಿಗೆ ಬರ್ತಾರೆ. ಇದರ ಜೊತೆಗೆ ಇದೇ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಟಗ್ ಆಫ್ ವಾರೇ ನಡೀತಾ ಇದೆ. ಈ ಸಮನ್ವಯತೆ ಕೊರತೆ, ಇದಕ್ಕೂ ಕೂಡ ಏನಾದರೂ ಕಾರಣಗಳಿದೆಯಾ ಅಂತ ಹೇಳಿ? ಕೇಂದ್ರ ರಾಜ್ಯ ಒಂದು ಕೈ ಹಿಡ್ಕೊಂಡು ನಡೆಯುವಂಥದ್ದು ಅನಿವಾರ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಈಗಿರುವಂತಹ ಸಮನ್ವಯತೆ ಕೊರತೆ, ಇದನ್ನು ಯಾವ ರೀತಿ ಗಮನಿಸ್ತೀರಿ ತಾವು? ಇದಕ್ಕೆ ಪರಿಹಾರ ಅಂತ ಹೇಳಿ ಯಾವಾಗ ಆಗಬಹುದು? ನಾನು ಒಂದೇ ಮಾತಾಡ್ತೀನಮ್ಮ, ಸಮನ್ವಯತೆ ಮಾತಾಡ್ತಾ ಇದ್ದೀರ. ಇವತ್ತು ಈ ನಿಮಿಷದಲ್ಲೂ ಕೂಡ 25 ಜನ ಲೋಕಸಭಾ ಸದಸ್ಯರು ಅಲ್ಲಿಗೆ ಹೋಗಿದ್ದಾರೆ. ಅವ್ರೇನು ಮಾಡಿದ್ದಾರೆ ಹೇಳಿ ರಾಜ್ಯಕ್ಕೆ? ಹೇಳಿ, ಯಾರು ತರಕಾಯ್ತು ಅವರು? ಒಬ್ಬನೇ ಒಂದೇ ಒಂದು ಸೀಟ್ ಗೆದ್ದಿರೋದು ಯಾರು? ರೂರಲ್ ಬ್ಯಾಂಗ್ಳೂರು, ಅವರೊಬ್ಬರೇ ಗೆದ್ದಿರೋದು. ಒಬ್ಬ ಏನು ಮಾಡೋಕ್ಕಾಗತ್ತೆ? 25 ಜನ ಮಾಡಿದ್ರೆ ಒಬ್ಬ ಮಾಡೋಕ್ಕಾಗತ್ತೆ? ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿಗೆ ನಿಮ್ಮ ವೈಫಲ್ಯ ತೋರಿಸ್ಕೊಂಡ್ಬಿಟ್ರೆ ಅಲ್ಲಿಗೇನು ಬೇರೆ ಸರ್ಕಾರ ಇದೆ, ಅದನ್ನು ಅನುಕೂಲವಾಗೇನು ಮಾಡಬಾರ್ದು. ನಿಮಗೇನು ಮುಂದೆ ಘರ್ಷಣೆ, ಯುದ್ಧ, ಎಲೆಕ್ಷನ್ ಮೇಲೆ ನಿಮ್ಮ ಸಂಬಂಧ ಕೊಡ್ತಾ ಇದ್ದೀವಿ, ಅದು ಮಾಡಬಾರ್ದು. ಪ್ರಜಾ ಸಂಕಷ್ಟ ಎಷ್ಟಿದೆಯಮ್ಮ? ಬಿಸಿಲು 40 ಡಿಗ್ರಿ ದಾಟಿಬಿಟ್ಟಿದೆ ಈಗಾಗಲೇ. ಈಗ ತತ್ಸಸ್ಯ ಜನ ಬಿಸಿಲಲ್ಲಿ. ನಾನೇ ನೋಡಿ, ಹಿಂದೆ ಹೋದ ವರ್ಷ ವಿಜಯವಾಣಿಗೆ ಎಂಟ್ರಿ ಕೊಟ್ಟು ಬರ್ತಿದ್ದೆ. ಬಿಸಿ ಗಾಳಿ ಬೀಸುತ್ತೆ ರಾಷ್ಟ್ರದ 60 ಭಾಗದ ಮೇಲೆ ಅಂತ. ಆಚೆ ಬಿಸಿ ಗಾಳಿ ಹೊಡಿತು ಮುಖಕ್ಕೆ. ಈ ರಾಜ್ಯಕ್ಕೆ ಸಮನ್ವಯತೆ ಕೊರತೆ ನೀಗಬೇಕಾದ್ರೆ ಆಡಳಿತ ಪಕ್ಷದವರು, ವಿರೋಧ ಪಕ್ಷವರು ಹೊಂದಿಕೊಂಡು ಪ್ರಜಾ ಕಲ್ಯಾಣನೇ ಯೋಚನೆ ಮಾಡಬೇಕು. ಅವ್ರಿಗೆಲ್ಲ ಪ್ರಜಾ ಕಲ್ಯಾಣ ಏನು ಬೇಕಿಲ್ಲ. ಅವ್ರ ಕ್ಯಾಂಡಿಡೇಟೋ, ಅವ್ರ ಮನೇಲಿ ಯಾರೋ MLA ಆಗೋ MP ಆಗಬೇಕು, ಅದು ದುಡ್ಡು ಹೆಂಗೆ ಹುಡುಗಬೇಕು, ಅದೇನು ಯಾರನ್ನೋ ಕೇಳಬೇಕು, ಹೆಂಗೆ ಟಿಕೆಟ್ ತಗೋಬೇಕು, ಇದೇ ಚಿಂತೆ. ಪ್ರಜಾ ಚಿಂತೆ ಯಾರು ಮಾಡ್ತಾ ಇದ್ರಮ್ಮ? ಸತ್ಯ ಹೇಳಿದ್ದೀವಿ. ನಾವೇ ಯೋಚನೆ ಮಾಡೋಣ. ನೀರು ನೋಡಿ, ನಾನು ಕನಕಪುರ ಕಡೆ ಹೋಗಿದ್ದೆ, ಕೊಡಗಳು ಉದ್ದಕ್ಕೂ ಇಟ್ಟಿದ್ದಾರೆ. ಆನೆಕಲ್ ಕಡೆ ಹೋಗಿ ಎಲ್ಲೂ ನೀರಿಲ್ಲ, ಭೂಮಿಯೆಲ್ಲ ಬಿರುಕು ಬಿಡ್ತಾ ಇದೆ. ವಾಡಿಕೆ ಏನು ರಾಜ್ಯದಲ್ಲಿ? ಶೃಂಗೇರಿ ಋಷಿಶೃಂಗ ಪರ್ವತ ಇದೆ, ಋಷಿಶೃಂಗ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಸಾಮಾನ್ಯವಾಗಿ ಸರ್ಕಾರದಿಂದ ಮುಜರಾಯಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾರೆ. ಮಳೆ ಆಗಿದೆ. ನಮ್ಮ DK ಶಿವಕುಮಾರ್ ಹಿಂದೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಬೋದು, ಮಳೆ ಆಗಿದೆ. ಈತಂಕ ಯಾರು ಹೋಗೇ ಇಲ್ಲ, ಎಲ್ಲರೂ ಚುನಾವಣೆಯಲ್ಲಿ ಓಡ್ತಾ ಇದ್ದಾರೆ. ನಾವು ಗೆಲ್ಬೇಕು.